ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಕ್ತಿ ಆ್ಯಂಡ್ ಸೂಫಿ ಮೂವ್ಮೆಂಟ್, ಭಕ್ತಿ ಮತ್ತು ಸೂಫಿ ಚಳುವಳಿಯ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಪ್ರತಿ ಪ್ರಶ್ನೆಯನ್ನು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಸಂತ ಕಬೀರದಾಸರು ಈ ಕೆಳಗಿನ ಯಾರ ಶಿಷ್ಯರಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ರಮಾನಂದ. ಕಬೀರದಾಸರು ರಮಾನಂದರ ಶಿಷ್ಯರು. ಸೊ ಈ ರಮಾನಂದರು ಇದರಲ್ಲ, ಇವರು ವಾರಣಾಸಿಯಲ್ಲಿ ಸಂತರಾಗಿದ್ದರು. ಇವರು ವೈಷ್ಣವ ಪಂಥವನ್ನು ಅನುಸರಿಸ್ತಾ ಇದ್ರು. ರಮಾನಂದರು ವೈಷ್ಣವ ಪಂಥವನ್ನು ಅನುಸರಿಸ್ತಾ ಇದ್ರು. ರಾಮನ ಭಕ್ತರಾಗಿದ್ದರು ವಿಶೇಷವಾಗಿ ಇವರು. ಸೊ ರಮಾನಂದರ ಜನನ 1400ರಲ್ಲಿ ಆಗುತ್ತೆ. ಕ್ರಿಸ್ತಶಕ 1400ರಲ್ಲಿ ಇವರ ಜನನ ಪ್ರಯಾಗರಾಜ್ನಲ್ಲಿ ಆಗುತ್ತೆ. ಹಾಗೂ ಇವರ ಮರಣ ವಾರಣಾಸಿಯಲ್ಲಿ ಆಗುತ್ತೆ. ಈ ರಮಾನಂದರು ಅನೇಕ ಶಿಷ್ಯರನ್ನು ಹೊಂದಿದ್ದು, ಇವರ ಶಿಷ್ಯ ಪರಂಪರೆಯಲ್ಲಿ ಕಬೀರದಾಸರು ಕೂಡ ಸೇರಿದ್ದಾರೆ. ಈ ಕೆಳಗಿನ ಯಾರು ಭಾರತದಲ್ಲಿ 4 ಪ್ರಮುಖ ಪೀಠಗಳನ್ನು ಸ್ಥಾಪಿಸಿದ್ರು? ಸರಿ ಉತ್ತರ ಆಪ್ಷನ್ ಎ, ಶಂಕರಾಚಾರ್ಯ ಅಥವಾ ಆದಿಶಂಕರಾಚಾರ್ಯ. ಆದಿಶಂಕರಾಚಾರ್ಯರು ದೇಶದ 4 ಮೂಲೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದ್ರು. 4 ಮಠಗಳನ್ನು ಸ್ಥಾಪಿಸಿದ್ರು. ಯಾವ್ಯಾವ ಪ್ರದೇಶದಲ್ಲಿ ಕೇಳಿದ್ರೆ ಬದರಿನಾಥ, ದ್ವಾರಕಾ, ಪುರಿ ಹಾಗೂ ಶೃಂಗೇರಿ. ಬದರಿನಾಥ, ದ್ವಾರಕಾ, ಪುರಿ ಮತ್ತು ಶೃಂಗೇರಿಯಲ್ಲಿ ಪ್ರಮುಖವಾದ 4 ಮಠಗಳನ್ನು ಸ್ಥಾಪಿಸಿದರು. ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಈ ಕೆಳಗಿನವರಲ್ಲಿ ಯಾರು ಅಮೀರ್ ಖುಸ್ರುವಿನ ಗುರುಗಳಾಗಿದ್ದಾರೆ? ಸರಿ ಉತ್ತರ ನಿಜಾಮುದ್ದೀನ್ ಔಲಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಜಾಮುದ್ದೀನ್ ಔಲಿಯಾ ಅವರು ಅಮೀರ್ ಖುಸ್ರುವಿನ ಗುರುಗಳಾಗಿದ್ದರು. ಇವರು ಇಂಡೋ ಪರ್ಷಿಯನ್ ಸೂಫಿ ಸಂತರಾಗಿದ್ದರು. ಇಂಡೋ ಪರ್ಷಿಯನ್ ಸೂಫಿ ಸಂತರಾಗಿದ್ದರು. ಯಾರು? ನಿಜಾಮುದ್ದೀನ್ ಔಲಿಯಾ ಅವರು ಇಂಡೋ ಪರ್ಷಿಯನ್ ಸೂಫಿ ಸಂತರಾಗಿದ್ದರು. ಇಂಡೋ ಪರ್ಷಿಯನ್ ಸೂಫಿ ಸಂತರು. ಇವರ ಜನನ 1253ರಲ್ಲಿ ಆಗುತ್ತೆ. 53ರಲ್ಲಿ ಪಟಿಯಾಲಿ ಎನ್ನುವಲ್ಲಿ ಪಟಿಯಾಲಿ ಎಂಬಲ್ಲಿ ಇವರ ಜನ್ಮ ಆಗುತ್ತೆ. ಇವರ ಮರಣ 1325ರಲ್ಲಿ ದೆಹಲಿಯಲ್ಲಿ ಆಗುತ್ತೆ. ಇವರು ನಿಜಾಮುದ್ದೀನ್ ಔಲಿಯಾ, ಇವರು ಅಮೀರ್ ಖುಸ್ರುವಿನ ಗುರುಗಳಾಗಿದ್ದಾರೆ. ಅಮೀರ್ ಖುಸ್ರುವಿನ ಪೂರ್ಣ ಹೆಸರನ್ನು ನೋಡಿದ್ರೆ, ಅಮೀರ್ ಖುಸ್ರುವಿನ ಪೂರ್ಣ ಹೆಸರನ್ನು ಕೇಳಿದ್ರೆ ಅಬುಲ್ ಹಸನ್ ಯಾಮಿನ್ ಉದ್ದೀನ್ ಖುಸ್ರು. ಅಬುಲ್ ಹಸನ್ ಯಾಮಿನ್ ಉದ್ದೀನ್ ಖುಸ್ರು. ಅನಂಗಗಳನ್ನು ರಚನೆ ಮಾಡಿದವರು ಯಾರು? ಅನಂಗಗಳ ರಚನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜ್ಞಾನೇಶ್ವರರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜ್ಞಾನೇಶ್ವರರು ಅನಂಗಗಳ ರಚನೆ ಮಾಡಿದ್ರು. ಇವರೊಬ್ಬ ಮರಾಠಿ ಸಂತ, ಮರಾಠ ಸಂತರಾಗಿದ್ದಾರೆ. ಜ್ಞಾನೇಶ್ವರ ಒಬ್ಬರು ಮರಾಠ ಸಂತರಾಗಿದ್ದು, ಇವರು ಸುಮಾರು 1275ರಿಂದ 1296ರವರೆಗೆ ಇವರ ಕಾಲಘಟ್ಟ ಅಂತ ಹೇಳಲಾಗುತ್ತೆ. ಇವರು ವಾರ್ಕರಿ ಪಂಥವನ್ನು ಇವರು ಪ್ರಚುರಪಡಿಸಿದರು. ಇವರು ಜ್ಞಾನೇಶ್ವರಿ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ. ಜ್ಞಾನೇಶ್ವರಿ ಎನ್ನುವಂಥ ಕೃತಿ ಇವ್ರದು. ಜ್ಞಾನೇಶ್ವರ ಅವರು ಬರೆದಿರೋ ಕೃತಿ ಜ್ಞಾನೇಶ್ವರಿ.
ಸೂರದಾಸರು ಈ ಕೆಳಗಿನ ಯಾರ ಶಿಷ್ಯರಲ್ಲಿ ಒಬ್ಬರು? ಸರಿಯಾದ ಉತ್ತರ ವಲ್ಲಭಾಚಾರ್ಯ. ವಲ್ಲಭಾಚಾರ್ಯ ಇದಾರಲ್ಲ, ಇವರು ಸೂರದಾಸರ ಗುರುಗಳಾಗಿದ್ದರು. ಇವರನ್ನು ಸೂರದಾಸರು ವೃಂದಾವನದಲ್ಲಿ ಭೇಟಿ ಮಾಡ್ತಾರೆ. ಸೊ ಈ ವಲ್ಲಭಾಚಾರ್ಯರು 1479ರಿಂದ 1531 ಇವರ ಕಾಲಘಟ್ಟ ಅಂತ ಹೇಳಲಾಗುತ್ತೆ. ಇವರು ಚಂಪಾರಣ್ಯದಲ್ಲಿ, ಚಂಪಾರಣ್ಯ ಅಂದರೆ ಇಂದಿನ ಛತ್ತೀಸ್ಗಢ, ಚಂಪಾರಣ್ಯದಲ್ಲಿ ಈ ಸೂರದಾಸರ ಜನನ ಆಗುತ್ತೆ. ಚಂಪಾರಣ್ಯದಲ್ಲಿ ಜನ ಆಗುತ್ತೆ. ಇವರ ತತ್ವ ಶುದ್ಧಾದ್ವೈತ ಸಿದ್ಧಾಂತ. ಶುದ್ಧಾದ್ವೈತ ನೋಡಿ, ಒಂದು ಹೊಸ ವರ್ಡ್ ಇದು, ಶುದ್ಧಾದ್ವೈತ ಸಿದ್ಧಾಂತ. ಕೇಳ್ಬೋದು ಎಕ್ಸಾಮಲ್ಲಿ. ಶುದ್ಧಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಕೇಳಿದ್ರೆ ವಲ್ಲಭಾಚಾರ್ಯರು ಗೊತ್ತಿರಲಿ. ಗೀತ ಗೋವಿಂದವನ್ನ ರಚಿಸಿದವರು ಯಾರು? ಸರಿಯಾದ ಉತ್ತರ ಜಯದೇವ. ಜಯದೇವ ಗೀತ ಗೋವಿಂದವನ್ನ ರಚನೆ ಮಾಡ್ತಾರೆ. ಜಯದೇವ 12ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಗೀತ ಗೋವಿಂದವನ್ನ ರಚನೆ ಮಾಡಿದ್ರು. ಗೀತ ಗೋವಿಂದ ರಾಧಾ ಮತ್ತು ಕೃಷ್ಣರ ಕತೆ, ರಾಧಾ ಕೃಷ್ಣರ ಕಥೆಯಾಗಿದೆ ಇದು ಗೀತ ಗೋವಿಂದ. ಗೀತ ಗೋವಿಂದ ವಿಶೇಷತೆ ಏನು ಕೇಳಿದ್ರೆ, ಇದು ಶೃಂಗಾರ ರಸದ ಮೂಲಕ ರಚಿಸಲಾದಂತಹ ಕೃತಿಯಾಗಿದೆ. ಇದರಲ್ಲಿ 12 ಅಧ್ಯಾಯಗಳಿವೆ. 12 ಅಧ್ಯಾಯಗಳನ್ನು ಒಳಗೊಂಡಂಥ ಗೀತ ಗೋವಿಂದ ಶೃಂಗಾರ ರಸದ ಒಂದು ಮಹೋನ್ನತ ಕಾವ್ಯ. ಕಬೀರರು ಈ ಕೆಳಗಿನ ಯಾರ ಶಿಷ್ಯರು? ಸರಿಯಾದ ಉತ್ತರ ಸಂತ ರಮಾನಂದರ ಶಿಷ್ಯರು. ಕಬೀರದಾಸರು ಸಂತ ರಮಾನಂದರ ಶಿಷ್ಯರು. ಇವರು ವಾರಣಾಸಿಯಲ್ಲಿ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಿದರು. ಶ್ರೀ ವೈಷ್ಣವ ಪಂಥದ ಪ್ರಚಾರಕರಾಗಿದ್ದರು ಇವರು. ಭಕ್ತಿ ಚಳವಳಿಯನ್ನು ಪ್ರಾರಂಭ ಮಾಡಿದವರು ಯಾರು? ಸಾಮಾನ್ಯವಾಗಿ ಭಕ್ತಿ ಚಳವಳಿ ಆಳ್ವಾರ ಸಂತರ ಮೂಲಕ ಆಗುತ್ತೆ. ಆಳ್ವಾರರು ಮತ್ತು ವಿಶೇಷವಾಗಿ ಆಳ್ವಾರರು ಮತ್ತು ನಯನಾರರು, ಆಳ್ವಾರರು ಮತ್ತು ನಯನಾರರು ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆಳ್ವಾರರು ವಿಷ್ಣುವಿನ ಆರಾಧಕರಾಗಿದ್ದರೆ ನಯನಾರರು ಶಿವನ ಆರಾಧಕರಾಗಿದ್ದರು. ಈ ಕೆಳಗಿನ ಯಾರು ವಾರ್ಕಾರಿ ಸಂಪ್ರದಾಯದ ಸಂತರಾಗಿದ್ದಾರೆ? ಸರಿ ಉತ್ತರ ನಾಮದೇವ. ನಾಮದೇವ ವಿಶೇಷವಾಗಿ ವಾರ್ಕಾರಿ ಒಂದು ಪಂಥದ ಸಂತರಾಗಿದ್ದು, ಈ ನಾಮದೇವರು ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ವಾರ್ಕಾರಿ ಪಂಥದ ಪ್ರಚಾರವನ್ನು ಮಾಡ್ತಾರೆ. ವಾರ್ಕಾರಿ ಪಂಥವನ್ನು ಇವರ ಕಾಲಘಟ್ಟ ಸುಮಾರು 1270ರಿಂದ 1350 ಅಂತ ಹೇಳಲಾಗುತ್ತೆ. ಇವರು ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ತಾರೆ. ಮಹಾರಾಷ್ಟ್ರದಲ್ಲಿ ಈ ನಾಮದೇವ ಏನಿದ್ದಾರೆ ಇವರು ವಿಠ್ಠಲನ ಆರಾಧಕ. ಸಂತ ನಾಮದೇವರು ವಿಠ್ಠಲನ ಆರಾಧಕರಾಗಿದ್ದರು. ಈ ಕೆಳಗಿನ ಯಾವುದು ಜ್ಞಾನ, ಕರ್ಮ ಮತ್ತು ಭಕ್ತಿಗೆ ಸಮಾನವಾದ ಮಹತ್ವವನ್ನು ನೀಡುತ್ತೆ? ಸರಿಯಾದ ಉತ್ತರ ಭಗವದ್ಗೀತೆ. ಭಗವದ್ಗೀತೆ ಜ್ಞಾನ, ಕರ್ಮ ಮತ್ತು ಭಕ್ತಿಗೆ ಸಮಾನವಾದ ಮಹತ್ವವನ್ನು ನೀಡುತ್ತೆ. ಭಗವದ್ಗೀತೆಯ ರಚನಾಕಾರರು ಯಾರು ಕೇಳಿದ್ರೆ ವ್ಯಾಸ ಮಹರ್ಷಿ. ಮಹಾಭಾರತವನ್ನು ರಚನೆ ಮಾಡಿದಂಥ ವ್ಯಾಸ ಮಹರ್ಷಿಯೇ ಮಹಾಭಾರತದ ಒಂದು ಭಾಗದಲ್ಲಿ, ವಿಶೇಷವಾಗಿ ಭೀಷ್ಮ ಪರ್ವದಲ್ಲಿ, ಎಕ್ಸಾಮಲ್ಲಿ ಕೇಳ್ಬೋದು, ಮಹಾಭಾರತದ ಯಾವ ಪರ್ವದಲ್ಲಿ ಭಗವದ್ಗೀತೆ ಅಡಕವಾಗಿದೆ ಕೇಳಿದ್ರೆ ಭೀಷ್ಮ ಪರ್ವದಲ್ಲಿ. ಭೀಷ್ಮ ಪರ್ವದಲ್ಲಿ ಕೃಷ್ಣ ಮತ್ತು ಅರ್ಜುನ್ ನಡುವಿನ ಸಂವಾದದಂತೆ ಈ ಒಂದು ಭಗವದ್ಗೀತೆಯನ್ನು ರಚನೆ ಮಾಡಲಾಗಿದೆ. ಭಗವದ್ಗೀತೆಯ ವಿಶೇಷತೆ ಏನು ಕೇಳಿದ್ರೆ ಭಗವದ್ಗೀತೆ 18 ಅಧ್ಯಾಯಗಳನ್ನು ಒಳಗೊಂಡಿದೆ. 18 ಅಧ್ಯಾಯಗಳನ್ನು ಒಳಗೊಂಡಿದೆ ಮತ್ತು ಇದರಲ್ಲಿ 700 ಶ್ಲೋಕಗಳಿವೆ. 700 ಶ್ಲೋಕಗಳಿದ್ದು ಈ ಎಲ್ಲ ಶ್ಲೋಕಗಳು ಜ್ಞಾನ, ಕರ್ಮ ಮತ್ತು ಭಕ್ತಿಗೆ ತುಂಬ ರಿಲೇಟೆಡ್ ಆಗಿ ಸಮಾನವಾದ ಮಹತ್ವವನ್ನು ನೀಡುವಂಥ ಒಂದು ಶ್ಲೋಕಗಳಾಗಿವೆ. ಹಿಂದೂ ಮತ್ತು ಮುಸಲ್ಮಾನ ಶಿಷ್ಯ ವರ್ಗವನ್ನು ಹೊಂದಿರುವ ಸಂತರು ಯಾರು? ಸರಿಯಾದ ಉತ್ತರ ಶ್ರೀ ಚೈತನ್ಯ.
ಶ್ರೀ ಚೈತನ್ಯರಿಗೆ ಹಿಂದೂ ಮತ್ತು ಮುಸಲ್ಮಾನರು ಎರಡೂ ವರ್ಗದ ಶಿಷ್ಯವರ್ಗವನ್ನು ಹೊಂದಿರ್ತಾರೆ. ಇವರು 15ನೇ ಶತಮಾನದಲ್ಲಿ ಪ್ರಮುಖ ಕಂಡುಬರುವಂಥ ಪ್ರಮುಖ ಸಂತರು. ಇವರು 18 ಫೆಬ್ರವರಿ 1486ರಲ್ಲಿ ಜನಿಸ್ತಾರೆ. 18 ಫೆಬ್ರವರಿ 1486ರಲ್ಲಿ ನವದ್ವೀಪ ಎಂಬಲ್ಲಿ ಜನಿಸ್ತಾರೆ. ನವದ್ವೀಪ ಎಂಬಲ್ಲಿ ಇವರ ಜನ್ಮ ಆಗುತ್ತೆ. ಇವರ ಮರಣ 14 ಜೂನ್ 1534ರಲ್ಲಿ ಪುರಿಯಲ್ಲಿ ಇವರ ಮರಣ ಆಗುತ್ತೆ. ಇವರ ಪೂರ್ಣ ಹೆಸರು ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಶ್ರೀ ಚೈತನ್ಯರ ಪೂರ್ಣ ಹೆಸರು ಏನು ಅಂತ ಕೇಳಿದ್ರೆ, ಶ್ರೀ ಚೈತನ್ಯ ಪೂರ್ಣ ಹೆಸರು ವಿಶ್ವಂಬರ ಮಿಶ್ರಾ. ವಿಶ್ವಂಬರ ಮಿಶ್ರ ಎಂದು ಕರೆಯಲಾಗುವ ಸಂತರು ಯಾರು ಕೇಳಿದ್ರೆ ಗೊತ್ತಿರಲಿ, ಶ್ರೀ ಚೈತನ್ಯ. ಈ ಕೆಳಗಿನ ಯಾವ ಸಂತರು ಮೊಟ್ಟ ಮೊದಲಿಗೆ ಹಿಂದಿಯಲ್ಲಿ ತಮ್ಮ ಸಂದೇಶಗಳನ್ನು ನೀಡಿದರು? ಸರಿಯಾದ ಉತ್ತರ ರಮಾನಂದರು. ರಮಾನಂದರು ಹಿಂದಿಯಲ್ಲಿ ತಮ್ಮ ಸಂದೇಶಗಳನ್ನು ನೀಡಿದರು. ಹಜರತ್ ನಿಜಾಮುದ್ದೀನ್ ಔಲಿಯಾ ಯಾವ ಸ್ಥಳದಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂಥದ್ದು. ದೆಹಲಿಯಲ್ಲಿ ಇದೆ ಇದು. ಖ್ವಾಜಾ ನಿಜಾಮುದ್ದೀನ್ ಔಲಿಯಾ ಅವರ ದರ್ಗಾ ಇದು. ಖ್ವಾಜಾ ನಿಜಾಮುದ್ದೀನ್ ಔಲಿಯಾ ಅವರ ದರ್ಗಾ. ಖ್ವಾಜಾ ನಿಜಾಮುದ್ದೀನ್ ಔಲಿಯಾ ಅವರ ದರ್ಗಾ ಇದು. ಹಜರತ್ ನಿಜಾಮುದ್ದೀನ್ ಔಲಿಯಾ ಎಲ್ಲಿದೆ ಕೇಳಿದ್ರೆ ಇದು ದೆಹಲಿಯಲ್ಲಿ ಇರುವುದು. ಇದು ವಿಶೇಷವಾಗಿ ಚಿಸ್ತಿ ಸಂಪ್ರದಾಯದ ಪ್ರತಿಪಾದಕವಾದಂಥ ಒಂದು ದರ್ಗಾವಾಗಿದೆ. ಭಾರತದಲ್ಲಿ ಸೂಫಿ ಸಂಪ್ರದಾಯದ ಸಂಸ್ಥಾಪಕರಂತೇಳಿ ಯಾರನ್ನ ಕರಿತೀವಿ? ಸರಿ ಉತ್ತರ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಅವರನ್ನು ಭಾರತದಲ್ಲಿ ಸೂಫಿ ಸಂಪ್ರದಾಯದ ಸಂಸ್ಥಾಪಕರು ಅಂತ ಕರಿತೀವಿ. ಇವರು 1192ರಲ್ಲಿ ಇವರ ಜನ್ಮ ಆಗುತ್ತೆ. ಇವರ ದರ್ಗಾ ಅಜ್ಮೇರದಲ್ಲಿದೆ. ವಿಶ್ವ ಪ್ರಸಿದ್ಧವಾದಂಥ ದರ್ಗಾ ಇದು. ಎಲ್ಲಿದೆ ಕೇಳಿದ್ರೆ ಅಜ್ಮೇರ್ನಲ್ಲಿದೆ. ಅಜ್ಮೇರ್ನ ರಾಜಸ್ಥಾನದ ಅಜ್ಮೇರ್ನಲ್ಲಿ ಇವರ ದರ್ಗಾ ಇರುವಂಥದ್ದು. ದರ್ಗಾದ ಹೆಸರು ಖ್ವಾಜಾ ಮೊಯಿನುದ್ದೀನ್ ದರ್ಗಾ ಅಂತೇಳಿ. ಇವರು ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಅಫ್ಘಾನಿಸ್ತಾನದಿಂದ ಸೈನ್ಯದಲ್ಲಿ ಭಾರತಕ್ಕೆ ಬರೋದು. ಇವರಿಗೊಂದು ಬಿರುದಿತ್ತು, ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇವರ ಬಿರುದು ಯಾವುದು ಕೇಳಿದ್ರೆ ಗರೀಬ್ ನವಾಜ್ ಅಂತೇಳಿ ಇವರಿಗೆ ಬಿರುದಿತ್ತು. ಹಾಗಂದ್ರೆ ಬಡವರ ಪಾಲಕ ಅಂತೇಳಿ. ಸ್ನೇಹಿತರೆ, ಇದಿಷ್ಟು ಭಾರತದಲ್ಲಿ ಭಕ್ತಿ ಮತ್ತು ಸೂಫಿ ಚಳುವಳಿಗೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.